ಚೈತ್ರ, ಹಾ ಈಗ ಹಾಗಾದ್ರೆ ನಾನು ಕೂಡ ಜೆನ್ಸಿನಾ, ಜನರೇಷನ್ ಸೆಟ್? ಹ್ಞೂ ಮತ್ತೆ ನೀವೆಲ್ಲ ಜನರೇಷನ್ ಆಲ್ಫಾ. ಹಿಂಗೆಲ್ಲ ಇದೆಯಾ? ಯಾಕೆ ಈ ಜನರೇಷನ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೀನಿ ಅಂದ್ರೆ, ಇವತ್ತಿನ ಕಗ್ಗ ನೋಡಿ. ತಿಳಿವಾವುದಿಳೆಗೆ ಯುಗ ಯುಗದ ಬೆಳಕಾಗಿತ್ತೋ, ಹಳದೆಂದು ನೀನದನು ಕಳೆಯುವೆಯ ಮರುಳೆ, ತಳಹದಿಯದಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ, ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ. ಈಗ ನಾವಂತೂ ಎಲ್ಲ ಜೆನ್ಸಿಗಳು, ಅದು ಈಗಂತೂ ಜನರೇಷನ್ ಆಲ್ಫಾ, ಜನರೇಷನ್ ಬೀಟಾ ಬೇರೆ ಬಂದಿದೆ. ನಾವು ಇವ್ರುಗಳೇ ಮುಂದಲ್ಲ ಈ ರೀತಿ ವೇದ ಉಪನಿಷತ್ತು ಅಂತೆಲ್ಲ ಮಾತಾಡಿದ್ರೆ ಅವ್ನು ಯಾರೋ ಓಲ್ಡ್ ಸ್ಕೂಲು, ಯಾರೋ ಇವನು ಯಾರು ಈ ರೀತಿ ಮಾತಾಡ್ತಾನೆ ಅಂತ ಅಂದ್ಕೊಳ್ಬೋದು. ಆದರೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಈ ವೇದ ಇದೆಯಲ್ಲ, ಈ ವೇದದಲ್ಲಿ ಇಂಥದ್ದಿಲ್ಲ ಅಂತಿಲ್ಲ. ಎಲ್ಲ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಜ್ಞಾನ ವಿಜ್ಞಾನಗಳೆಲ್ಲದನ್ನೂ ವೇದ ಇದೆ. ಅತಿ ಪುರಾತನವಾದದ್ದು ವೇದ. ಈ ವೇದ ಅದು ಎಷ್ಟು ವರ್ಷಗಳಿಂದ ತಲತಲಾಂತರದಿಂದ ಒಂಥರ ಜನಮಾನಸದಲ್ಲಿ ಇಳ್ಕೊಂಡು ಬರ್ತಾ ಇದೆ. ಆದರೆ ಈಗ ಅದಕ್ಕೆ ಆ ಸ್ಟಾಪ್ ಬೀಳಬಾರ್ದು. ಅದನ್ನೇ ಹೇಳ್ತಾರೆ. ಹೆಂಗಂದ್ರೆ, ಉದಾಹರಣೆಗೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಒಂದು ಮರ ಅಂತ ಅಂದ್ಕೊಳ್ಳಿ, ಆಯಿತಾ. ಮರದಲ್ಲಿ ಬೇರು ತುಂಬ ಹಳತು, ಆಯಿತಾ. ಆದರೆ ಆ ಹಳೆ ಬೇರು ಇದ್ದರೆ ಮಾತ್ರ ಹೊಸ ಚಿಗುರು ಬರೋದು. ಹಳೆ ಬೇರು ಇದ್ದಾಗ ಮಾತ್ರ ಪ್ರತಿ ವರ್ಷ ಹೊಸ ಚಿಗುರುಗಳು ಅರಳುತ್ತೆ. ಬೇರು ಬೇಡ ಅಂತ ಬಿಟ್ಬಿಟ್ರೆ ಮರ ಸತ್ತೋಗ್ಬಿಡುತ್ತೆ. ಹಾಗೆ ಈ ವೇದ ಇದೆಲ್ಲ ಉಪನಿಷತ್ತು ಇದೆಲ್ಲ ಕೂಡ ಹಳೆಯಾದ ಬೇರುಗಳು. ನಮ್ಮ ಫೌಂಡೇಶನ್ ಗಟ್ಟಿದ್ರೆ ಮಾತ್ರ ಮನೆ ಅದ್ಭುತವಾಗಿರುತ್ತೆ. ಏನಂತೀರಾ?